ವಿದ್ಯಾರ್ಥಿಗಳೇ, ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಯಾವುದೇ ವಸ್ತುವನ್ನು ಕೈಬಿಟ್ಟಾಗ ಅದು ಏನಾಗುತ್ತದೆ ಎಂದು? ಅದು ಏಕೆ ಬೀಳುತ್ತದೆ? ಎಷ್ಟು ವೇಗವಾಗಿ ಕೆಳಕ್ಕೆ ಚಲಿಸುತ್ತದೆ? ಇವತ್ತು ನಾವು ಭೌತಶಾಸ್ತ್ರದ ಪ್ರಮುಖ ಪರಿಕಲ್ಪನೆಯಾದ ಮುಕ್ತಪತನ ಇದರ ಬಗ್ಗೆ ತಿಳಿಯೋಣ. ಭೌತಶಾಸ್ತ್ರದಲ್ಲಿ ಯಾವುದೇ ವಸ್ತುವಿನ ಚಲನೆಯು ಕೇವಲ ಗುರುತ್ವಾಕರ್ಷಣ ಪ್ರೇರಣೆ ಅಥವಾ ಬಲಕ್ಕೆ ಮಾತ್ರ ಒಳಪಟ್ಟಿದ್ದರೆ ಆ ಚಲನೆಯನ್ನು ಮುಕ್ತಪತನ ಎನ್ನುತ್ತೇವೆ. ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ಚೆನ್ನಾಗಿ ಗಮನಿಸಿ. ಇಲ್ಲಿ ಫ್ರೀ ಫಾಲ್ ಆಗಿರೋದು ವ್ಯಾಕ್ಯೂಮ್ ಮತ್ತು ಏರ್ ಎರಡಲ್ಲಿಯೂ ಚಿತ್ರ ಇದೆ. ಈ ವ್ಯಾಕ್ಯೂಮಲ್ಲಿ ಏನಂದರೆ, ಇಲ್ಲಿ ಏರೋ ಕೊಟ್ಟಿದ್ದಾರಲ್ಲ, ಅದು ಫೋರ್ಸ್ ಆಫ್ ಗ್ರಾವಿಟಿ ಇದೆ. ಅಂದರೆ ಬಾಲ್ ಮತ್ತು ಈ ಗರಿಯನ್ನು ಒಂದೇ ಎತ್ತರದಿಂದ ಈಗ ಕೆಳಗೆ ಬಿಟ್ಟಾಗ ಏನಾಗ್ತದೆ ಅಂದರೆ, ಅದು ಒಂದೇ ವೇಗೋತ್ಕರ್ಷದಲ್ಲಿ ನೆಲವನ್ನು ತಲುಪ್ತದೆ. ಇದು ಫ್ರೀ ಫಾಲ್. ಇದು ಅಂದರೆ ಮುಕ್ತಪತನಕ್ಕೆ, ಇದು ಅಂದರೆ ಮುಕ್ತಪತನ ಕೇವಲ ನಿರ್ವಾತದಲ್ಲಿ ಮಾತ್ರ ಆಗ್ತದೆ. ಆದರೆ ಈ ಕಡೆ ಇಲ್ಲಿ ಉದಾಹರಣೆಯಲ್ಲಿ ನೋಡಿ, ಈ ಏರೋ ಇದೆಯಲ್ಲ, ಇದು ಏರ್ ರೆಸಿಸ್ಟೆನ್ಸ್ ಇದೆ. ಅಂದರೆ ಇಲ್ಲಿ ಗಾಳಿಯ ತಡೆ ಇರ್ತದೆ ನಿರ್ವಾತ ಇಲ್ಲದಿದ್ದರೆ. ಈ ಗಾಳಿಯ ತಡೆ ಇದೆಯಲ್ಲ, ಈ ಬಾಲಲ್ಲಿ ಕಡಿಮೆ ಇದೆ, ಆದರೆ ಗರಿಯಲ್ಲಿ ಹೆಚ್ಚಿದೆ. ಯಾಕೆ? ಗರಿಯ ದ್ರವ್ಯರಾಶಿ ಏನಿದೆ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಈ ಬಾಲ್, ಇದು ಫೋರ್ಸ್ ಆಫ್ ಗ್ರಾವಿಟಿ ಜಾಸ್ತಿ ಇದೆ, ಯಾಕಂದರೆ ಇದರ ದ್ರವ್ಯರಾಶಿ ಜಾಸ್ತಿ ಇದೆ. ಆದರೆ ಈ ಗರಿಯದು ಫೋರ್ಸ್ ಆಫ್ ಗ್ರಾವಿಟಿ ಕಡಿಮೆ ಇದೆ, ಯಾಕಂದರೆ ಅದರ ದ್ರವ್ಯರಾಶಿ ಕಡಿಮೆ ಇದೆ. ಈಗ ಇದರಿಂದ ನಿಮಗೆ ತಿಳಿತದೆ ಏನಂದರೆ, ಮುಕ್ತಪತನವು ಕೇವಲ ನಿರ್ವಾತದಲ್ಲಿ ಮಾತ್ರ ಆಗ್ತದೆ, ಆದರೆ ಅದು ಯಾವುದೇ ವಸ್ತುವಿನ ದ್ರವ್ಯರಾಶಿಯ ಮೇಲೆ ಅವಲಂಬಿಸಿ ಇಲ್ಲ. ಮುಕ್ತಪತನದ ಸಮಯದಲ್ಲಿ ಹವೆಯೊಂದಿಗ ಘರ್ಷಣೆಯಿಂದ ವಸ್ತುವಿನ ಚಲನೆಗೆ ವಿರೋಧವಾಗುತ್ತದೆ ಮತ್ತು ವಸ್ತುವಿನ ಮೇಲೆ ಉದ್ಧರಣ ಪ್ರೇರಣೆಯು ಕಾರ್ಯ ಮಾಡುತ್ತದೆ. ಆದ್ದರಿಂದ ನಿಜವಾದ ಅರ್ಥದಲ್ಲಿ ಮುಕ್ತಪತನವು ಹವೆಯಲ್ಲಿ ಉಂಟಾಗಲು ಸಾಧ್ಯವಿಲ್ಲ, ಅದು ಕೇವಲ ನಿರ್ವಾತದಲ್ಲಿಯೇ ಸಾಧ್ಯವಿದೆ. ಆರಂಭಿಕ ವೇಗ ಯು ಅಂದರೆ ಇನಿಷಿಯಲ್ ವೆಲಾಸಿಟಿ. ನಾವು ಒಂದು ವಸ್ತುವನ್ನು ವಿಶ್ರಾಂತಿ ಸ್ಥಿತಿಯಿಂದ ಕೆಳಗೆ ಬಿಟ್ಟಾಗ ಅದರ ಆರಂಭಿಕ ವೇಗ ಯು ಶೂನ್ಯವಾಗಿರುತ್ತದೆ. ಅಂದರೆ ಯು ಸಮ 0. ದಿಕ್ಕು: ವಸ್ತುವು ಭೂಮಿಯ ಕೇಂದ್ರದ ಕಡೆಗೆ ಲಂಬವಾಗಿ ಕೆಳಮುಖವಾಗಿ ಚಲಿಸುತ್ತದೆ. ವೇಗೋತ್ಕರ್ಷ ಸ್ಮಾಲ್ ಜಿ. ಮುಕ್ತಪತನದ ಸಮಯದಲ್ಲಿ ವೇಗೋತ್ಕರ್ಷವು ಸ್ಥಿರವಾಗಿರುತ್ತದೆ. ಇದು ಗುರುತ್ವಾಕರ್ಷಣೆಯಿಂದ ಉಂಟಾಗುತ್ತದೆ. ಭೂಮಿಯ ಮೇಲೆ ಸ್ಮಾಲ್ ಜಿ ದ ಬೆಲೆ 9.8 ಮೀಟರ್/ಸೆಕೆಂಡ್² ಇರುತ್ತದೆ. ಮುಕ್ತಪತನವು ಕೇವಲ ಗುರುತ್ವ ವೇಗೋತ್ಕರ್ಷವನ್ನು ಅವಲಂಬಿಸಿದೆ, ದ್ರವ್ಯರಾಶಿಯನ್ನು ಅವಲಂಬಿಸಿಲ್ಲ. ಅದು ಹಗುರವಾದ ವಸ್ತು ಆಗಿರ್ಬೋದು ಅಥವಾ ಭಾರವಾದ ವಸ್ತು ಆಗಿರ್ಬೋದು. ನೀವು ಒಂದೇ ಸಮಯದಲ್ಲಿ ಒಂದೇ ಎತ್ತರದಿಂದ ಕೆಳಗಡೆ ಬಿಟ್ಟರೆ, ಗಾಳಿಯ ತಡೆ ಇಲ್ಲದಿದ್ದರೆ, ಒಂದೇ ಎತ್ತರದಿಂದ ಕೈಬಿಟ್ಟವಾದ ಭಾರವಾದ ಸುತ್ತಿಗೆ ಅಥವಾ ಹಗುರವಾದ ಗರಿ ಖಂಡಿತವಾಗಿ ಒಂದೇ ಸಮಯದಲ್ಲಿ ಮತ್ತು ಒಂದೇ ವೇಗೋತ್ಕರ್ಷ ಜಿದೊಂದಿಗೆ ಕೆಳಗೆ ಬೀಳುತ್ತದೆ. ಗುರುತ್ವಾಕರ್ಷಣೆಯು ಎಲ್ಲ ವಸ್ತುಗಳನ್ನು ಒಂದೇ ದರದಲ್ಲಿ ವೇಗಗೊಳಿಸುತ್ತದೆ. ಮುಕ್ತಪತನದಲ್ಲಿ ವಸ್ತು ಭೂಮಿಯ ಮೇಲೆ ಬೀಳುತ್ತಿರುವಾಗ ಅದರ ವೇಗ ಮತ್ತು ಅದಕ್ಕೆ ಬೇಕಾಗುವ ಕಾಲಾವಧಿಯನ್ನು ನಾವು ನ್ಯೂಟನ್ನನ ಸಮೀಕರಣವನ್ನು ಬಳಸಿ ಕಂಡುಹಿಡಿಯಬಹುದಾಗಿದೆ. ಮುಕ್ತಪತನಕ್ಕಾಗಿ ವೇಗೋತ್ಕರ್ಷವು ಸ್ಮಾಲ್ ಜಿ ಇರುತ್ತದೆ ಮತ್ತು ಆರಂಭದ ವೇಗ ಯು ಇದನ್ನು 0 ಎಂದು ತೆಗೆದುಕೊಳ್ಳಲಾಗುತ್ತದೆ. ನ್ಯೂಟನ್ನನ ಚಲನೆಯ ಮೊದಲನೆಯ ಸಮೀಕರಣ v ಸಮ u ಕೂಡಿಸು at. ಅದರಲ್ಲಿ u ಸಮ 0 ಆದರೆ, a ಸಮ g ಆದರೆ, ಆಗ v ಸಮ gt ಆಗ್ತದೆ. ಆಯಿತಾ? ಈಗ ನ್ಯೂಟನ್ನನ ಚಲನೆಯ ಎರಡನೇ ಸಮೀಕರಣ ಏನು? ಎಸ್ ಸಮ ಯು ಟಿ ಕೂಡಿಸು ಅರ್ಧ ಎ ಟಿ ದ ವರ್ಗ. ಈಗ ಈ ಸಮೀಕರಣದಲ್ಲಿ ಸಹ ಯು ಸಮ 0 ಮತ್ತು ಎ ಸಮ ಜಿ ಆದಾಗ ಎಸ್ ಸಮ ಏನಾಗ್ತದೆ? ಎಸ್ ಸಮ 1/2 ಜಿ ಟಿ ದ ವರ್ಗ.
ಈಗ ನ್ಯೂಟನ್ನನ ಮೂರನೇ ಸಮೀಕರಣದಲ್ಲಿ ವಿ ವರ್ಗ ಸಮ ಯು ವರ್ಗ ಕೂಡಿಸು 2as. ಇದರಲ್ಲಿ ಸಹ ಯು ಸಮ 0 ಎ ಸಮ ಜಿ ಆದಾಗ ವಿ ವರ್ಗ ಸಮ 2gs ಆಗ್ತದೆ. ಯಾವುದೇ ಒಂದು ವಸ್ತುವು ಭೂಮಿಯ ಕಡೆಗೆ ಬಿದ್ದಾಗ ಅಂದ್ರೆ ಗುರುತ್ವ ವೇಗೋತ್ಕರ್ಷದ ಕಡೆಗೆ, ಆಗ ಜಿದ ಬೆಲೆ ಧನಾತ್ಮಕವಾಗಿರುತ್ತದೆ. ಆದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ಮೇಲಕ್ಕೆ ಎಸೆದಾಗ ಆಗ ಜಿದ ಬೆಲೆಯು ಋಣಾತ್ಮಕವಾಗಿರುತ್ತದೆ. ಅಂದ್ರೆ ಅದು ಎಗೇನೆಸ್ಟ್ ಗ್ರಾವಿಟಿ ಆಗಿರ್ತದಲ್ಲ, ಗುರುತ್ವ ವೇಗೋತ್ಕರ್ಷದ ವಿರುದ್ಧ ದಿಶೆ ಆಗಿರ್ತದೆ, ಹಾಗಾಗಿ ಅದು ಋಣಾತ್ಮಕವಾಗಿರುತ್ತದೆ. ಚಂದ್ರ ಮತ್ತು ಕೃತ್ರಿಮ ಉಪಗ್ರಹಗಳು ಕೂಡ ಕೇವಲ ಪೃಥ್ವಿಯ ಗುರುತ್ವ ಪ್ರೇರಣೆಯ ಪ್ರಭಾವದ ಅಡಿಯಲ್ಲಿ ಚಲನಶೀಲ ಇರುತ್ತವೆ. ಆದ್ದರಿಂದ ಅದು ಕೂಡ ಮುಕ್ತಪತನದ ಉದಾಹರಣೆಯಾಗಿದೆ. ಇದು ನಿಮಗೆ ನೆನಪಿರಲಿ ವಿದ್ಯಾರ್ಥಿಗಳೇ, ಮುಕ್ತಪತನವು ಕೇವಲ ಗುರುತ್ವಾಕರ್ಷಣ ಪ್ರೇರಣೆ ಅಥವಾ ಬಲಕ್ಕೆ ಮಾತ್ರ ಒಳಪಟ್ಟ ಚಲನೆಯಾಗಿದೆ. ಇದು ಬ್ರಹ್ಮಾಂಡದಲ್ಲಿ ವಸ್ತುಗಳ ಚಲನೆಯನ್ನು ಅರ್ಥಮಾಡಿಕೊಳ್ಳುವ ಮೂಲಭೂತ ಪರಿಕಲ್ಪನೆಯಾಗಿದೆ.